ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಕಳೆದ ಒಂದೂವರೆ ತಿಂಗಳಿಂದ ತೆಂಗಿನಕಾಯಿಯ ದರ ಮಿತಿ ಮೀರ್ತಾ ಇದೆ. 50-60 ರೂಪಾಯಿ ದರದಂತೆ ಒಂದು ತೆಂಗಿನಕಾಯಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗ್ತಾ ಇದೆ. ಈಗ ಇತ್ಯಾದಿ ಸಮಾರಂಭಗಳ ಸೀಸನ್ ಬಂದಿದೆ. ಈ ಹಂತದಲ್ಲಿ ತೆಂಗಿನಕಾಯಿಯ ದರ ಮತ್ತಷ್ಟು ದಿನೇ ಹೆಚ್ಚುತ್ತಾ ಇರೋದ್ರಿಂದ ತೆಂಗಿನಕಾಯಿ ಗ್ರಾಹಕರ ಕೈಯನ್ನು ಸುಡ್ತಾ ಇದೆ. ಎಳನೀರು ಹೊಟ್ಟೆಗೆ ತಂಪು ಆಗುವುದರ ಬದಲಾಗಿ ಹೊಟ್ಟೆ ಉರಿಯನ್ನು ಜಾಸ್ತಿ ಮಾಡ್ತಾ ಇದೆ, ಗ್ರಾಹಕರಿಗೆ ಕಿಚ್ಚನ್ನು ಹಬ್ಬಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಅದನ್ನು ವಿಶ್ಲೇಷಿಸಲಿಕ್ಕೆ ಇವತ್ತು ಯಶವಂತಪುರ ಕೃಷಿ ಮಾರುಕಟ್ಟೆ ಸಮಿತಿಯ ಪ್ರಾಂಗಣಕ್ಕೆ ಬಂದಿದ್ದೇನೆ. ಒಂದಷ್ಟು ಗ್ರಾಹಕರನ್ನು ಮತ್ತು ವ್ಯಾಪಾರಸ್ಥರನ್ನು, ಸ್ವತಃ ರೈತರನ್ನು ಇವತ್ತು ಮಾತಾಡಿಸುತ್ತಿದ್ದೇನೆ. ಯಾಕೆ ತೆಂಗಿನಕಾಯಿ ಹೀಗೆ ದರ ಜಾಸ್ತಿ ಆಗ್ತಾ ಇದೆ ಮತ್ತು ಇದು ಎಷ್ಟರವರೆಗೆ ಮುಂದುವರಿಲಿಕ್ಕಿದೆ, ಇದರ ಭವಿಷ್ಯ ಏನು, ಇದರಿಂದ ನಿಜವಾಗಿ ರೈತರಿಗೆ ಲಾಭ ಆಗ್ತಾ ಇದೆಯಾ, ಗ್ರಾಹಕರಿಗೆ ಲಾಭ ಆಗ್ತಾ ಇದೆಯಾ, ಅಥವಾ ದಳ್ಳಾಳಿಗಳಿಗೆ ಲಾಭ ಆಗ್ತಾ ಇದೆಯಾ, ವ್ಯಾಪಾರಸ್ಥರಿಗೆ ಲಾಭ ಮಾಡ್ಕೋತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳ್ಕೊಳ್ಳೋಣ. ಬನ್ನಿ, APMC ಮಾರುಕಟ್ಟೆಯ ಒಳಗೆ ಹೋಗಿ ಇವತ್ತು ಎಲ್ಲರನ್ನ ಮಾತಾಡಿಸ್ಕೊಂಡು ಬರೋಣ. ನಿತ್ಯದ ಅಡುಗೆಗೆ ಅವಶ್ಯಕವಾಗಿ ಬೇಕಾಗುವ ತೆಂಗಿನಕಾಯಿಯ ದರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಗ್ರಾಹಕರು ಕೊಳ್ಳಲು ಹಿಂಜರಿಯುವಂತಾಗಿದೆ. ಮನೆಯಲ್ಲಿ ಕಾಯಿಯಲ್ಲದೆ ಅಥವಾ ನೆಪಕ್ಕೆ ಮಾತ್ರ ಕಾಯಿ ಬಳಸಿ ಅಡುಗೆ ಮಾಡುವ ಸ್ಥಿತಿಯಾದರೆ ಹೋಟೆಲ್ಗಳಲ್ಲಿ ದೋಸೆ, ಇಡ್ಲಿಗಳಿಗೆ ಕಾಯಿ ಚಟ್ನಿಯ ಬದಲಾಗಿ ಕೇವಲ ಸಾಂಬಾರ್ ಅಥವಾ ಸಾಗು ಪಲ್ಯಗಳನ್ನು ನೀಡಲಾಗುತ್ತಿದೆ. ಇಡ್ಲಿ ಚಟ್ನಿಗಳಿಗೆ ಫೇಮಸ್ ಆಗಿದ್ದ ದರ್ಶಿನಿಗಳು ಇದೀಗ ಶೇಂಗಾ, ಕಡಲೆಬೇಳೆ, ಪುಟಾಣಿ, ಹಿಂಡಿ ಇತ್ಯಾದಿ ಬಳಕೆಯ ಪರ್ಯಾಯ ಕಂಡುಕೊಂಡಿದ್ದಾರೆ. ಇನ್ನು ಜಾತ್ರೆ, ಮದುವೆ ಇತ್ಯಾದಿ ಸೀಸನ್ ಆರಂಭವಾಗಿದ್ದು ಮಧ್ಯಮ ಹಾಗೂ ಕೆಳ ಮಧ್ಯಮ ವರ್ಗದ ಮಂದಿ ತಾಂಬೂಲಕ್ಕೆ ತೆಂಗಿನಕಾಯಿಯ ಬದಲು ಹಣ್ಣನ್ನು ನೀಡುವ ಸ್ಥಿತಿ ಬಂದಿದೆ. ದೇವರಿಗೆ ಕೇವಲ ಹಣ್ಣನ್ನು ಅರ್ಪಿಸುವ ಸ್ಥಿತಿಯು ನಿರ್ಮಾಣವಾಗಿದೆ. ಸರ್, ನಂಜುಂಡ ಅಂತ ನಮ್ಮ ಹೆಸರು. ಏನು ಸರ್ ನೀವು ಮಾಡ್ತೀರಿ? ವ್ಯವಸಾಯ ಮಾಡ್ತಿದ್ದೆ. ಇಲ್ಲಿ 25 ವರ್ಷ ವ್ಯವಸಾಯ ಮಾಡಿದೆ. ತೆಂಗಿನಕಾಯಿ ಬೆಳೆಗಾರರು? ತೆಂಗಿನಕಾಯಿನ ಬೆಳೆಗಾರರು, ರೇಷ್ಮೆ ಬೆಳೆಗಾರರು. ಓಕೆ. ತೆಂಗಿನಕಾಯಿ ಬಗ್ಗೆ ಮಾತಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಸರ್ ತೆಂಗಿನಕಾಯಿ. ಹೇಳೋಕ್ಕೂ ಅಷ್ಟು ತೆಂಗಿನಕಾಯಿ ಇಲ್ಲ ನಮ್ಮ ಜಿಲ್ಲೆ. ಎಳ್ನೀರ ಜಾಸ್ತಿ. ನೀವು ತೆಂಗಿನಕಾಯಿ ಎಷ್ಟಕ್ಕೆ ಮಾರಾಟ ಮಾಡ್ತಿದ್ದೀರಿ ಸರ್? ಎಲ್ಲಿ ನಮ್ಮ ಹಳ್ಳಿಲ ನಮ್ಮ ಹಳ್ಳಿಲಿ ಅಂದರೆ ಸರ್ ಅಲ್ಲಿ 20 ರೂಪಾಯಿ, 25 ರೂಪಾಯಿ ಅಷ್ಟು ಒಳ್ಳೆ ತೆಂಗಿನಕಾಯಿ. ಬಟ್ ಇಲ್ಲಿ 50 ರೂಪಾಯಿ ಆಗಿದೆ. ಇಲ್ಲಿ 50 ರೂಪಾಯಿ ಆಗಿದೆ. ಓಕೆ. ನೀವು ತೋಟದಲ್ಲೇ ಮಾರಾಟ ಮಾಡ್ತೀರಿ? ಮಾರಾಟ ಮಾಡಿ. ವರ್ಷಕ್ಕೆ ಎಷ್ಟು ತೆಂಗಿನಕಾಯಿ ಮಾರಾಟ ಮಾಡ್ತೀರಿ ಸರ್? ಸರ್, ಒಂದು 2 ಸಾವಿರ ತೆಂಗಿನಕಾಯಿ ಅಷ್ಟೇ ಸರ್. ನಮ್ಮಲ್ಲಿ ಕಮ್ಮಿ. ಓಕೆ. ತೆಂಗಿನ ಎಳ್ನೀರು ಹೋಗುತ್ತೆ. ಸೊ ಈ ವರ್ಷ ಸಂತೋಷ ಇದೆ, ಒಳ್ಳೆ ರೇಟ್ ಬಂದಿದೆ. ಒಳ್ಳೆ ರೇಟ್ ಇದೆ ಸರ್, ಸಂತೋಷನೇ, ಖುಷಿನೇ. ಹೋದ ವರ್ಷ ಆದ್ರೆ ಎಷ್ಟಕ್ಕೆ ಮಾರಾಟ ಮಾಡಿದ್ರಿ? 12-15 ಸರ್. 12-15. ಈ ಸಲ 25, 30 ಒಳಗೆ 30 ಸಿಗ್ತಾ ಇದೆ. ಓಕೆ. ನನ್ನ ಹೆಸರು ವಿ ಮಂಜುನಾಥ್ ಅಂತ. ಹಾಂ ಸರ್. ತೆಂಗಿನಕಾಯಿ ರೇಟು ಇತ್ತೀಚೆಗೆ ಭಾರಿ ದುಬಾರಿ ಆಗ್ತಾ ಇದೆ. ಆಗಿದೆ. ಕಾರಣ ಏನು? ಕಾರಣ ಎಳ್ನೀರು ಜಾಸ್ತಿ ಹೋಗಿದೆ, ಪೌಡರ್ ರೇಟು, ಆಯಿಲ್ ರೇಟು ಜಂಪ್ ಆಗಿದೆ, ಮತ್ತೆ ಫಸಲ್ ಕಮ್ಮಿ ಇದೆ. ಏನು ಆಯಿಲ್ ರೇಟು ಮತ್ತೆ ಪೌಡರ್ ರೇಟು, ಕೋಕೋನಟ್ ಪೌಡ್ರು ಎಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಇದು? ಆಲ್ ಓವರ್ ಇಂಡಿಯಾ. ಓಕೆ. ಎಲ್ಲ ಕಡೆ ಕಳಿಸ್ಕೊಡ್ತೀವಿ? ಎಲ್ಲ ಕಡೆ ಹೋಗುತ್ತೆ, ಬರ್ತದೆ. ಸರ್, ನೀವು ವ್ಯಾಪಾರ ಶುರು ಮಾಡಿದಾಗ ಎಷ್ಟಿತ್ತು ಸರ್ ರೇಟು? ಸರ್, ನಾನು ವ್ಯಾಪಾರ ತೆಂಗಿನಕಾಯಿ ಮಾಡಿದಾಗ 1-3 ರೂಪಾಯಿ ತೆಂಗಿನಕಾಯಿ ಇತ್ತು. ಇವತ್ತು ಇದು ಗಿನ್ನಿಸ್ ರೆಕಾರ್ಡ್ ಇದೆ. ಹೌದಾ? ಈ ರೇಟು ಈ ಯಾವತ್ತೂ ಇತಿಹಾಸದಲ್ಲಿ ಆಗಿಲ್ಲ ತೆಂಗಿನಕಾಯಿ ಈ ರೇಟು. ಓಕೆ. ತೆಂಗು ಬೆಳೆಯುವ ಯಾವ ಪ್ರದೇಶದಲ್ಲೂ ಈ ರೇಟ್ ಇಲ್ವಾ ಸರ್? ಆಲ್ ಓವರ್ ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲೇ ಯಾವತ್ತೂ ಆಗಿರಲಿಲ್ಲ. ಇದು ಮಾತ್ರ? ಹೌದು. ಸೊ ಪ್ರತಿ ವರ್ಷ ಎಷ್ಟು ತರಿಸ್ತಿದ್ರಿ ಸರ್, ವ್ಯಾಪಾರ ಮಾಡ್ತಿದ್ರಿ? ಸರ್, ನಮಗೆ ಡೈಲಿ 60 ಬರ್ತದೆ, ಡೈಲಿ ಹೋಗುತ್ತೆ ಬರುತ್ತೆ. ಡೈಲಿ ಎಷ್ಟು ಲೋಡ್ ಬರುತ್ತೆ? ಡೈಲಿ 1 ಗಾಡಿ, 2 ಗಾಡಿ, 3 ಗಾಡಿ ಬರ್ತದೆ, ಹೋಗ್ತಾ ಇರ್ತದೆ. ಒಂದು ಗಾಡಿ ಅಂದ್ರೆ ಎಷ್ಟು ಇರುತ್ತೆ ತೆಂಗಿನಕಾಯಿ? ಮಿನಿಮಮ್ 10,000 25,000 ಬರ್ತದೆ. ಓಕೆ. ಈಗ ಎಷ್ಟು ಬರ್ತಾ ಇದೆ? ಈಗ ಬರ್ತಾ ಇದೆ, ಕಮ್ಮಿ ಬರ್ತಾ ಇದೆ. ಓಕೆ. ಸೊ ಈಗ ಎಷ್ಟು ರೇಟ್ ಇದೆ ಸರ್? ಸರ್, ಕೆಜಿ ಇವತ್ತು 65-70 ರೂಪಾಯಿ ಕೆಜಿ ಇದೆ. ತಾವು ಈ ತೆಂಗಿನಕಾಯಿ ಇದರ ಅಧ್ಯಕ್ಷರಲ್ವಾ? ಹೌದು. ತೆಂಗಿನಕಾಯಿ ವ್ಯಾಪಾರಸ್ಥರ ಮಂಡಲದ ಅಧ್ಯಕ್ಷರು? ಹೌದು. ಓಕೆ. ಸರ್, ಏನು ಇದು ಒಳ್ಳೇದಕ್ಕೆ ಅಂತ ಇದ್ದೀರಾ ಅಥವಾ ಗ್ರಾಹಕರಿಗೆ ಅನುಕೂಲನಾ ಅಥವಾ ವ್ಯಾಪಾರಿಗಳಿಗೆ ರೈತರಿಗೂ ಅನುಕೂಲ ಆಗ್ತಾ ಇದೆ, ಗ್ರಾಹಕರು ದುಬಾರಿ ಆಗ್ತಾ ಇದೆ. ವ್ಯಾಪಾರಸ್ಥರಿಗೆ ನಾರ್ಮಲ್ ಆಗಿದೆ. ಓಕೆ. ಅಂತ ದುಬಾರಿ ಲಾಭ ಮಾಡೋಕ್ಕಾಗಲ್ಲ ಈಗ. ಸೊ ಇದು ಹಂಗಾದ್ರೆ ಏನು ಸೈನು ಎಷ್ಟು ತಿಂಗಳ ಇರ್ಬೋದು ಈ ರೇಟು? ಸರ್, ಇದು ಹೇಳಕ್ಕಾಗಲ್ಲ. ಮುಂದಕ್ಕೆ ಇದೇ ಬಿಸಿಲು, ಇದೇ ಕಾವು ಜಾಸ್ತಿ ಇತ್ತು ಅಂದ್ರೆ, ಎಳ್ನೀರು ಜಾಸ್ತಿ ಹೋಯ್ತು ಅಂದ್ರೆ ಇದೇ ರೇಟ್ ಇರೋ ಚಾನ್ಸ್ ಇದೆ. ಎಷ್ಟರವರೆಗೆ ರೇಟ್ ಹೋಗ್ಬೋದು ಹಿಂಗಾದ್ರೆ? ಯಾಕೆಂದ್ರೆ ಇನ್ನು ಬೇಸಿಗೆ ಕಾಲ, ಹೇಳಕ್ಕಾಗಲ್ಲ. ಸೊ ಲೆಕ್ಕ ಆಗುತ್ತೆ. 100 ರೂಪಾಯಿವರೆಗೂ ಒಂದು ತೆಂಗಿನಕಾಯಿ ಹೋಗ್ಬೋದು ಅಂತೀರಾ? ಇಲ್ಲ, ಆಗಲ್ಲ. ಆಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಾಗ್ಬೋದು? ಇವತ್ತು 60-70 ರೂಪಾಯಿ ಕೆಜಿ ಇದೆ. ಮುಂದೆ ಕೇಳಕ್ಕಾಗಲ್ಲ, ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು.
ರಿಟೇಲ್ ಅಂಗಡಿಗಳಲ್ಲಿ ಉಂಡೆ ಕೊಬ್ಬರಿ ಬೆಲೆ ಕೆಜಿಗೆ 270 ರೂಗೆ ಮಾರಾಟವಾಗುತ್ತಿದೆ. ರೈತರಿಗೆ ಕ್ವಿಂಟಾಲಿಗೆ ಸುಮಾರು 15,000 ರು ಬೆಲೆ ಸಿಗುತ್ತಿದೆ. ಇನ್ನು ತೆಂಗಿನಕಾಯಿ ಈಗ ಹೆಚ್ಚಾಗಿ ಕೆಜಿ ಲೆಕ್ಕದಲ್ಲಿ ರೈತರಿಂದ ಖರೀದಿ ಮಾಡಲಾಗುತ್ತಿದ್ದು ಕ್ವಿಂಟಾಲಿಗೆ 60,000ದಿಂದ 65,000 ರು ದರ ಏರಿದೆ. ವಿಂಗಡಿಸಿದ ತೆಂಗಿನಕಾಯಿಗೆ ದಪ್ಪ ಗಾತ್ರದ ಒಂದಕ್ಕೆ 60 ರೂಪಾಯಿ, ಮಧ್ಯಮ ಗಾತ್ರದ್ದು 30, 35, 40 ರೂಪಾಯಿಗೆ ಮಾರಾಟವಾಗುತ್ತಿದೆ. ಹಾಗೆಯೇ ಎಳನೀರು ಸಹ 45ರಿಂದ 50 ರೂಪಾಯಿ ಆಗಿದ್ದು ಕೆಲ ತಿಂಗಳ ಹಿಂದೆ ದಪ್ಪಕಾಯಿ 35 ರೂಪಾಯಿ, ಮಧ್ಯಮ ಗಾತ್ರದ್ದು 25 ರೂಪಾಯಿ, ಸಣ್ಣದ್ದು 15 ರೂಪಾಯಿಗಳಿಗೆ ಮಾರಾಟವಾಗುತ್ತಿದ್ದು. ಎಳ್ನೀರು ಜನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಜೈಸ್ತಿಯಾಗ ಬರೀ ಎಳ್ನೀರಿಗೆ ಹೋಗಕ್ಕೆ ಆಯ್ತು. ಇಡೀ ಮಂಡ್ಯ ಜಿಲ್ಲೆ ಎಲ್ಲ ಬರೀ ಎಳ್ನೀರೇ ಕುಯ್ತಾ ಇದೆ. ಮಂಡ್ಯ ಜಿಲ್ಲೆ ಅಂತಂದ್ರೆ ಸರ್ ಸಾವಿರಾರು ಟನ್ನು ಎಳ್ನೀರು ಹೋಗ್ತಾ ಇದೆ ಹೊರಗಡೆ. ಓಕೆ, ಸಾವಿರಾರು ಟನ್ನು. ಎಳ್ನೀರಿಗೆ ಎಷ್ಟು ರೇಟಲ್ಲಿ ಮಾರಾಟ ಮಾಡ್ತಿದ್ರಿ ಸರ್? ನಾನು 2.5ರಿಂದ 3 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಎಳ್ನೀರು. ಓಕೆ, ಅಲ್ಲಿಂದ ನಾವು 13 ರೂಪಾಯಿ ಲಾಸ್ಟ್ ಮಾಡಿದೋ. ಇವತ್ತಿನ ದಿನ 30 ರೂಪಾಯಿ ಎಳ್ನೀರು ಮಾರ್ಕೆಟ್ ರೇಟು. ಎಳ್ನೀರಿಗೆ 50 ರೂಪಾಯಿಗೆ ಹೋಗ್ತಾ ಇದೆ. ಹೌದು ಸರ್, 30 ರೂಪಾಯಿ ಅಲ್ಲೇ ಬೀಳ್ತಲ್ಲ ಮಾರ್ಕೆಟ್ ಅಲ್ಲ. ರೈತರಿಗೆ 18 ರೂಪಾಯಿ ಅಷ್ಟೇ ಸಿಗೋದು. ಹಾಗಾದ್ರೆ ಮಧ್ಯವರ್ತಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಲಾಭ ಅಂತನ? ಹೌದು. ರಾಜ್ಯದಲ್ಲಿ ಪ್ರಮುಖವಾಗಿ ಹಾಸನ, ತುಮಕೂರಿನಲ್ಲಿ ಸುಮಾರು 2 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗುತ್ತಿದೆ. ಇಲ್ಲಿನ ಎಳನೀರು, ತೆಂಗು ಹಾಗೂ ಕೊಬ್ಬರಿಗೆ ದೂರದ ಮುಂಬಯಿ, ಹೊಸದಿಲ್ಲಿ, ಗೋವಾ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಬೇಡಿಕೆ ಇದೆ. ಇನ್ನು ಎಳನೀರು ಮುಂಬೈ ಮತ್ತು ಪೂನಾಕ್ಕೆ ಹೆಚ್ಚಾಗಿ ಪೂರೈಕೆಯಾಗುತ್ತಿದೆ. ಈ ಭಾಗದಿಂದ ಅಂದಾಜು ಪ್ರತಿದಿನ 50,000 ಎಳನೀರು ಬೇರೆ ರಾಜ್ಯಗಳಿಗೆ ರವಾನೆಯಾಗುತ್ತಿದೆ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಗೆ ನಮ್ಮ ಬೆಳೆ ಪ್ರದೇಶಗಳಲ್ಲದೆ ತಮಿಳುನಾಡು ಹಾಗೂ ಕೇರಳದಿಂದ ತೆಂಗಿನಕಾಯಿ ಪೂರೈಕೆಯಾಗುತ್ತದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಬಿಹಾರ, ಉತ್ತರಾಂಚಲ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಅರಸೀಕೆರೆಯ ಮಾರುಕಟ್ಟೆಯಿಂದ ಉಂಡೆ ಕೊಬ್ಬರಿ ರವಾನೆಯಾಗುತ್ತದೆ. ಹಾಗಾದರೆ ತೆಂಗು ಎಳೆನೀರಿಗೆ ನಮ್ಮಲ್ಲಿ ಇಂಥ ಪರಿ ಜಗತ್ತಿನಲ್ಲಿ ಎಲ್ಲೂ ಕಾಣದ ದಾಖಲೆಯ ಬೆಲೆ ಈ ವರ್ಷ ದಾಖಲಾಗಿದ್ದಾದರೂ ಏಕೆ? ನೋಡೋಣ ಬನ್ನಿ. ಶ್ರೀಧರ್ ಅಂತ ಸರ್, ತಾವು ಏನು ವ್ಯಾಪಾರಿಗಳು? ಮಂಡಿ ವ್ಯಾಪಾರಸ್ಥರು. ಈಗ ಅರೈವಲ್ಸ್ ಎಲ್ಲ ತುಂಬಾ ಶಾರ್ಟೇಜ್ ಆಗಿದೆ. ಇಲ್ಲಿ ಯಶವಂತಪುರ APMC ಯಾರ್ಡ್ ಅಲ್ಲಿ ವೀರಭದ್ರೇಶ್ವರ ಟ್ರೇಡರ್ಸ್ ನಮ್ಮ ಅಂಗಡಿ ಹೆಸರು. ಅರೈವಲ್ಸ್ ತುಂಬಾ ಶಾರ್ಟೇಜ್ ಆಗಿದೆ ಡ್ಯೂ ಟು ಫಾರ್ ಟೆಂಡರ್ ಕೋಕೋನಟ್. ಈಗ 4 ತಿಂಗಳ ಹಿಂದೆ ಟೆಂಡರ್ ಕೋಕೋನಟ್ ಎಲ್ಲ 50ರಿಂದ 60 ರೂಪಾಯಿ ಹೋದಾಗ ಕಾಯಿ ಬೆಲೆ ಕಮ್ಮಿ ಇತ್ತು. ಅವಾಗೆಲ್ಲ ಕಾಯಿ ಕೊಟ್ಬಿಟ್ರು. ಇವಾಗ ಕಾಯಿ ಇಲ್ಲ. ಸೊ ಇಳುವರಿಸಿನ ಮೇ, ಜೂನ್, ಜುಲೈ ವರೆಗೂ ಇದೇ ರೇಟ್ ಇರುತ್ತೆ. ರೇಟ್ ಇವಾಗ ಎಕ್ಸಸ್ ಆದ್ರೂ ಅಪ್ ಟು 80-85 ರುಪೀಸ್ ವರೆಗೂ ಹೋಗ್ಬೋದು. ಮಾಲ್ ಏನಾದ್ರು ಬೇರೆ ಸ್ಟೇಟ್ಗಳದ್ದು ಬರಲಿಲ್ಲ ಅಂದ್ರೆ. ಎಲ್ಲೆಲ್ಲಿಂದ ಬರುತ್ತೆ ಸರ್? ಈಗ ತಮಿಳ್ನಾಡು ಒಂದು ಸ್ವಲ್ಪ ಬರ್ತಾ ಇದೆ. ಕೇರಳದ ಇನ್ನ ಅರೈವಲ್ಸ್ ಆಗಿಲ್ಲ. ಈಗ ಪ್ರೆಸೆಂಟ್ ತಮಿಳ್ನಾಡು ಮಾತ್ರ ಸ್ವಲ್ಪ ಸಪ್ಲೈ ಬರ್ತಾ ಇದೆ ಈ ತಾಂಬೂಲ ಅವ್ರಿಗೆ. ಕರ್ನಾಟಕದ್ದು 50% ಕ್ರಾಪ್ ಇಲ್ಲ. ಓಕೆ, ಅಂದ್ರೆ ಮರದಲ್ಲಿ ಏನಂದ್ರೆ ಒಂದು 100 ಕಾಯಿ ಇರೋ ಜಾಗದಲ್ಲಿ 10-20 ಕಾಯಿಗಳಿದೆ. ಯಾಕೆ ಸರ್ ಇಳುವರಿ ಕಡಿಮೆ? ಇಳುವರಿ ತುಂಬಾ ಶಾರ್ಟೇಜ್ ಇದೆ. ಆಮೇಲೆ ಹೊರಗಡೆ ತುಂಬಾ ಬೇಡಿಕೆ ಜಾಸ್ತಿ ಇದೆ. ನಾರ್ತ್ ಇಂಡಿಯಾಗೆ ಜಾಸ್ತಿ ಸಪ್ಲೈ ಆಗ್ತಾ ಇರೋದಕ್ಕೆ ಎಳ್ಳೀರಲ್ಲಿ ದುಡ್ಡು ಚೆನ್ನಾಗಿ ಸಿಗುತ್ತೆ ಅಂತ ರೈತರು ಎಳ್ಳೀರು ಕಟಿಂಗ್ ಜಾಸ್ತಿ ಮಾಡ್ತಾರೆ. ಸೊ ಆ ಲೆಕ್ಕದಲ್ಲಿ ನಿಮಗೆ ಈಗ ವ್ಯಾಪಾರದಲ್ಲಿ ಲಾಭ ಅನ್ಸುತ್ತೆ, ನಷ್ಟ? ಲಾಭ ಏನಿಲ್ಲ ಇದರಲ್ಲಿ. ಈ ಸದ್ಯಕ್ಕೆ ಎಲ್ಲ ಲಾಸೇ. ಏನಕ್ಕೆ ಅಂದ್ರೆ ಅಲ್ಲಿ 1 ಟನ್ ಕಾಯಿ ಬಂದ್ರೆ ಇಲ್ಲಿ ಬರೋಷ್ಟ್ರಲ್ಲಿ 950 kgs ಬರುತ್ತೆ. ಅದ್ರಲ್ಲಿ 50 kgs ಬ್ರೋಕನ್ ಶಾರ್ಟೇಜ್. ಎಲೆಕ್ಟ್ರಾನಿಕ್ ಸ್ಕೇಲ್ ಅಲ್ಲಿ ಎಲ್ಲೇ ತೂಕ ಮಾಡಿದ್ರು 10 kgs ಡಿಫ್ರೆನ್ಸ್ ಬಂದೇ ಬರುತ್ತೆ. ಸೊ ಹಂಗಾಗಿ ಅವ್ರಿಗೆ ಅಲ್ಲಿ ಬೆನಿಫಿಟ್ ಆಗ್ತಾ ಇದೆ ರೈತರಿಗೆ ಹೊರತು ಇಲ್ಲಿ ವ್ಯಾಪಾರಸ್ಥರಿಗಾಗ್ಲಿ, ಸೆಲ್ಲರ್ಸ್ಗಾಗ್ಲಿ, ಸೆಕೆಂಡ್ ಸೆಲ್ಲರ್ಸ್ಗಾಗ್ಲಿ ಯಾರಿಗೂ ಲಾಭ ಇಲ್ಲ. ಸರ್, ಹೋದ ವರ್ಷ ಈ ಟೈಮ್ನಲ್ಲಿ ಎಷ್ಟು ಆವಕ ಬರ್ತಾ ಇತ್ತು? ಅವ ಜಾಸ್ತಿ ಇತ್ತವ. ಎಷ್ಟು ಸರ್ ಅಂದಾಜು? ಅವಾಗ ಡೈಲಿ ಏನಿಲ್ಲ ಒಂದು 20 ಗಾಡಿ ಬರೋದು ಕಾಯಿ. ಇವಾಗ ಅದು ಟೋಟಲಿ 20%, 30% ಡೌನ್. ನಿಮ್ಮ ಅಂಗಡಿಗೆ ಪ್ರತಿ ವರ್ಷ ಎಷ್ಟು ತರಿಸಿದ್ರಿ ಈ ಸೀಸನ್ ನಲ್ಲಿ? ಈ ಸೀಸನ್ ಅಲ್ಲಿ ಏನಿಲ್ಲ, ಡೈಲಿ ಏನೋ 100 ಟನ್ ಕಾಯಿ ಬರೋದು. 100 ಟನ್ ಬರೋದು. ಈ ವರ್ಷ ಬರೀ 20, 10, 15. ಓಕೆ, ಅದು ಇಲ್ಲ. ಸೊ ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಇದೆ, ಬಟ್ ಕಸ್ಟಮರ್ಗೆ ಏನಿದೆ ಸ್ವಲ್ಪ ಗ್ರಾಹಕರಿಗೆ ಹೆವಿ ಬೀಳುತ್ತೆ. ಅದು ವಿಧಿ ಇಲ್ಲ, ತಗೋಬೇಕು. 100 ಕಾಯಿ ತಗೊಂಡ ಜಾಗದಲ್ಲಿ 10 ಕಾಯಿ ತಗೊಂಡು ಮಾಡ್ತಾರೆ ಅಷ್ಟೇ. ಅಡಿಕೆ ಮರಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ತರಹೇವಾರಿ ರೋಗ, ಕೀಟಗಳು ತೆಂಗಿನ ಮರಗಳನ್ನು, ಅದರಲ್ಲೂ ಮುಖ್ಯವಾಗಿ ಹಳೆಯ ಮರಗಳನ್ನು ಕಾಡುತ್ತಿದೆ. ಆದರೆ 50ರಿಂದ 60 ಅಡಿ ಇರುವ ಮರಗಳಿಗೆ ಮದ್ದು ಸಿಂಪಡಿಸುವುದೇ ಸಮಸ್ಯೆಯಾಗಿದೆ ಎನ್ನುತ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸಪ್ಪ. ಸರ್, ನಮ್ಮ ಹೆಸರು ರಮೇಶ್ ಅಂತ ವಿದ್ಯಾರಣ್ಯಪುರದಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ದುರ್ಗಾದೇವಿ ಟೆಂಪಲ್ ಹತ್ರ. ಕಾಯ್ದು ತುಂಬಾ ಡಿಮ್ಯಾಂಡ್ ಆಗಿದೆ. ಯಾಕೆ ಈ ತರ ಡಿಮ್ಯಾಂಡ್? ಕಾಯಿ ಅಂದ್ರೆ ಇಳುವರಿ ಕೊರತೆ. ಎಲ್ಲ ಎಳ್ಳೀರ್ಗೆ ಹೋಗ್ತಿದೆ, ಕಾಯಿಗೆ ಬರ್ತಾ ಇಲ್ಲ. ಹಂಗಾಗಿ ಕಾಯ್ದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿದೆ. ಎಷ್ಟಾಗಿದೆ? 72 ರೂಪಾಯಿ, 73 ರೂಪಾಯಿ ಕೆಜಿ ಇದೆ ಸರ್. ಓಕೆ. ಒಂದು ಕಾಯಿ ಬಂದ್ಬಿಟ್ಟು ಮಾಮೂಲಿ ಕಾಯಿ, ಒಂದು ಮೀಡಿಯಂ ಕಾಯಿ ಬಂದ್ಬಿಟ್ಟು 55ರಿಂದ 60 ರೂಪಾಯಿ ಇದೆ ಒಂದು ಕಾಯಿ ಬೆಲೆ. ಇವತ್ತಿನ ಮಾರ್ಕೆಟ್ ಬೆಲೆ
60 ರೂಪಾಯಿ. ಅಲ್ಲೇ ರೈತರ ಹತ್ರ ತೊಗೊಳ್ತೀನಿ ಅಂದರೆ 60 ರೂಪಾಯಿ 70 ರೂಪಾಯಿ ಹೇಳ್ತಾರೆ ಒಂದೊಂದು ಕಾಯ್ದು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಸರ್ ನಾವು ಕಮ್ಮಿ ಅಂದರೆ ಒಂದು 6 ರಿಂದ 7 ವರ್ಷದಿಂದ ಕಂಟಿನ್ಯೂಸ್ ಕಾಯ್ದೆ ವ್ಯಾಪಾರ ಮಾಡ್ತಾ ಇದ್ದೀವಿ. ತೆಂಗಿನಕಾಯ್ದೆ ವ್ಯಾಪಾರ. ತೆಂಗಿನಕಾಯಿ ವ್ಯಾಪಾರ ಯಾವಾಗಾದ್ರೂ ಇಷ್ಟು ರೇಟ್ ಆಗಿತ್ತಾ? ಸರ್ ಯಾವಾಗಲೂ ಆಗಿಲ್ಲ, ನಾವು ಅಂದ್ಕೊಂಡಿಲ್ಲ ಈ ರೇಟ್ ಆಗುತ್ತೆ ಅಂತ. ಈಗ ಹೆಂಗಿದೆ ಗ್ರಾಹಕರು ಹಾಗಾದ್ರೂ ನೀವು ಬೇಡಿಕೆ ಇದೆಯಾ? ಸರ್ ಬೇಡಿಕೆ ಇದೆ. ಕಾಯಿ 100 ಕಾಯಿ ತೊಗೊಳೋದಕ್ಕೆ 10 ಕಾಯಿ ತೊಗೊಳ್ತಾರೆ. 10 ಕಾಯಿ ತೊಗೊಳೋದಕ್ಕೆ 2 ಕಾಯಿಗೆ ತೊಗೊಳಕ್ತಾರೆ ಸರ್. ಈಗ ಹಾಗಂತ ನಿಮಗೆ ಹಾಗಾದ್ರೆ ಲಾಭ ಜಾಸ್ತಿ ಆಗಿದೆಯಾ? ಸರ್ ಲಾಭ ಎಲ್ಲಿ ಆಗ್ತಿದೆ ಸರ್? ಕಾಯ್ದ ಡಿಮ್ಯಾಂಡ್ ಆದ್ರೆ ತಗೊಳ್ಳೋರೆ ಕಡಿಮೆ ಅಲ್ಲ, ತಗೊಳ್ಳೋದ್ರಿಂದಲೇ ವ್ಯಾಪಾರ ಆಗೋದು. ಅಲ್ಲ, ವ್ಯಾಪಾರಸ್ಥರಿಗೆ ಡಿಮ್ಯಾಂಡ್ ಬಂದಾಗ ಆಬ್ವಿಯಸ್ಲಿ ಲಾಭ ಜಾಸ್ತಿ ಆಗುತ್ತಲ್ವ? ಸರ್ ಅತಿಯಾಗಿ ಓವರ್ ಆದ್ರೆ ಯಾವ್ದಾದ್ರೂ ಅಷ್ಟೇ, ಬೆಲೆ ಜಾಸ್ತಿ ಆದ್ರೆ ತಗೊಳ್ಳೋರು ಕಡಿಮೆ. ಇನ್ನು ಕಳೆದ 3 ವರ್ಷಗಳಲ್ಲಿ ರಾಜ್ಯವನ್ನು ಕಾಡಿದ ಮಳೆಯ ಕೊರತೆಯಿಂದಲೂ ಈ ವರ್ಷ ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದೆ. ಈ ಹಿಂದೆ ಇದ್ದ ತೆಂಗಿನ ತೋಟಗಳಲ್ಲಿ 30% ರಿಂದ 40% ತೆಂಗಿನ ಮರಗಳು ಹಾಳಾಗಿವೆ. ತೆಂಗಿನ ಮರಗಳಿಗೆ ಹೆಚ್ಚು ಮಳೆ ಬಂದರೂ ಇಳುವರಿ ಕಡಿಮೆಯಾಗುತ್ತದೆ. ಮಳೆ ಕಡಿಮೆಯಾದರೂ ಇಳುವರಿ ಕುಸಿಯುತ್ತದೆ. ಬಹಳ ಮುಖ್ಯವಾಗಿ 2016ರಲ್ಲಿ ಬರ ಕಾಣಿಸಿಕೊಂಡ ಬಳಿಕ ತೆಂಗಿನಕಾಯಿ ಇಳುವರಿಯೇ ಕಡಿಮೆಯಾಗಿದೆ ಎಂಬುದು ರೈತರ ಅಭಿಮತ. ಕಡಿಮೆ ಇಳುವರಿ, ಎಳನೀರಿಗೆ ರೈತರ ಆದ್ಯತೆ, ತೆಂಗಿನ ತೋಟ ನಾಶ ಮಾಡಿ ಆ ಜಮೀನುಗಳನ್ನು ನಿವೇಶನಗಳಾಗಿ ಪರಿವರ್ತನೆ ಮಾಡುತ್ತಿರುವುದು, ವಾಣಿಜ್ಯ ಬೆಳೆ ಅಡಕೆಗೆ ಹೆಚ್ಚು ಒತ್ತು ನೀಡಿದ ಕಾರಣ ರಾಜ್ಯಾದ್ಯಂತ ತೆಂಗಿನ ಇಳುವರಿ ಕಡಿಮೆಯಾಗಿದೆ. ಬೇಡಿಕೆಗೆ ಅನುಗುಣವಾಗಿ ತೆಂಗಿನಕಾಯಿ ಹಾಗೂ ಕೊಬ್ಬರಿ ಸಿಗದೇ ಇರುವುದೇ ಬೆಲೆ ಏರಿಕೆಗೆ ಕಾರಣವಾಗಿದೆ ಎನ್ನುತ್ತಾರೆ ವರ್ತಕರು. ಹಾಗಾದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬುದನ್ನು ಗಮನಿಸುವುದಾದರೆ, ರಾಜ್ಯದಲ್ಲಿ ಮುಂದಿನ ಮಾರ್ಚ್ ಏಪ್ರಿಲ್ ವೇಳೆಗೆ ಮದುವೆ ಇತ್ಯಾದಿ ಸಮಾರಂಭಗಳು ಜೋರಾಗಿರುವುದರಿಂದ ಹಾಗೂ ಊರು ಜಾತ್ರೆಗಳು ಇರುವುದರಿಂದ ತೆಂಗಿನಕಾಯಿಗೆ ಸಹಜವಾಗಿ ಹೆಚ್ಚಿನ ಬೇಡಿಕೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಇಲ್ಲದ ಕಾರಣ ತೆಂಗಿನಕಾಯಿಯ ಬೆಲೆ ಕೆಜಿಗೆ 80 ರಿಂದ 85 ರೂಪಾಯಿವರೆಗೂ ಮುಟ್ಟುವ ಅಪಾಯವಿದೆ. ಅಂದರೆ ಬಿಡಿ ತೆಂಗಿನಕಾಯಿಯ ದರ 70 ರೂವರೆಗೂ ತಲುಪಬಹುದು. ಎಳೆನೀರು ಸಹ ಕಳೆದ ಸೀಸನ್ನಲ್ಲೇ 65 ರೂಪಾಯಿ ದಾಟಿತ್ತು. ಈ ವರ್ಷ ಮಧ್ಯ ಬೇಸಿಗೆಯಲ್ಲಿ 75 ರೂಪಾಯಿ ದಾಟಿದರೂ ಆಶ್ಚರ್ಯವಿಲ್ಲ ಎನ್ನುತ್ತಾರೆ ವರ್ತಕರು. ಓಕೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ? ಯಶವಂತಪುರ ಮಾರ್ಕೆಟು, KR ಮಾರ್ಕೆಟ್. ಓಕೆ, ನೀವು 60 ರೂಪಾಯಿ ತಗೊಂಡು ಹೋದ್ರೆ ಕೆಜಿಗೆ? ಕೆಜಿ 65 65 ತಗೊಂಡು ಹೋದ್ರೆ ಅಲ್ಲಿಗೆ ಎಷ್ಟು ಕೊಡ್ತೀರಾ? ನಾವು ಒಂದು 2 ರೂಪಾಯಿ ಮಡಿಕತ್ತೀವಿ. 2 ರೂಪಾಯಿ ಮಡಿಕಲ್ಲ, ಕೂಲಿ ಆಳು ಎಲ್ಲ ಸೇರಿಸಿ 1 ರೂಪಾಯಿ ಖರ್ಚು ಬರ್ತದೆ. ಈಗ ಅಲ್ಲಿಂದ ತುಮಕೂರು ಬರೋ ವರ್ಷ ನಮಗೆ ಬಿಡ್ಜಿಂದ 50 ಕೆಜಿ 30 ಕೆಜಿ ಶಾರ್ಟೇಜ್ ಹೊಡಿತದೆ. ಸರ್ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಸರ್ ಇದರಿಂದಾಗಿ? ಸಮಸ್ಯೆ ಏನಾಗ್ತದೆ ಅಂದರೆ ಕಸ್ಟಮರ್ಗೆ ಹೆವಿ ಬೀಳುತ್ತೆ. ಸೇಲ್ಸ್ ಪ್ರೊಡ್ಯೂಸರ್ ತುಂಬ ಕುಸಿದೋಗಿದೆ. ಈ ಮಾಲ್ ತರ್ಸೋಕ್ಕೂ ನಮ್ಮ ಕೈಲೂ ಆಗಲ್ಲ, ಗಿರಾಕಿಗಳು ತೊಗೊಂಡೋಗೋಕ್ಕೂ ಹೆವಿ ರೇಟ್ ಆಗ್ತಾ ಇದೆ. ಸೊ ರೈತರಿಗೆ ಲಾಭ ಆಗ್ತಾ ಇದೆ? ರೈತರ ಲಾಭ ಆಗ್ತಾ ಇದೆ. ಇಲ್ಲೇನಾಗಿದೆ, ಈಗ ಮದುವೆ ಕಾಯಿ ಕೊಡೋರಿಗೆ 6 ರೂಪಾಯಿ 7 ರೂಪಾಯಿ ಇದ್ದ ಕಾಯಿ ತಾಂಬಲದ್ದು 20 ರೂಪಾಯಿ ಬಿದ್ದಾಗ ಏನಾಗುತ್ತೆ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಕೊಡೋಕ್ಕಾಗಲ್ಲ. ಓಕೆ, ಅವ್ರೇನು ಮಾಡ್ತಾರೆ, 20,000 ರೂಪಾಯಿ ಆಗುತ್ತೆ ಒಂದು 1000 ಕಾಯಿಗೆ. 7,000 ರೂಪಾಯಿ ಇದ್ದಿದ್ದು 20,000 ಆದಾಗ ಎಲ್ಲಿ ಮಾರ್ತಾರೆ? ಈಗ ಮದುವೆ ಮನೆಯವರು ಒಂದು 20 ರೂಪಾಯಿಲಿ ಯಾರೋ ಮಿಡ್ಲ್ ಕ್ಲಾಸ್ ಪೀಪಲ್ ಒಂದು ಕಾಯಿ ತೊಗೊಂಡ್ರೆ 20 ರೂಪಾಯಿ ಅಂತಾರೆ. 40 ರೂಪಾಯಿ ಅಂತ ಇದ್ದಾಗ ಗಾಬರಿ ಆಗ್ಬಿಡ್ತಾರೆ. ಇಂಥ ಸನ್ನಿವೇಶ ಎಲ್ಲ ಬೆಳೆಗಳ ವಿಚಾರದಲ್ಲಿ ಆಗಾಗ ತಲೆತೂರುತ್ತಿದ್ದು, ಸರ್ಕಾರಗಳು ಕಾಲಕಾಲಕ್ಕೆ ಇವನ್ನು ಪರಿಶೀಲಿಸಿ ಕ್ರಮ ಕೈಗೊಂಡು ಬೆಲೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ CACP ಮಧ್ಯಪ್ರವೇಶಿಸಿ ಸೂಕ್ತ ಶಿಫಾರಸಿನೊಂದಿಗೆ ರೈತರು ಹಾಗೂ ಗ್ರಾಹಕರ ಹಿತ ಕಾಪಾಡಬೇಕಿದೆ. ನಿಜವಾಗಿ ಸರ್ಕಾರವೊಂದು ನೀಡಬೇಕಿರುವ ಗ್ಯಾರಂಟಿ ಇಂಥದೇ. ಆದರೆ ಇವಕ್ಕೆ ನಮ್ಮನ್ನಾಳುವವರಿಗೆ ಪುರುಸೊತ್ತಿಯಲ್ಲಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ರೇಸಿನ ಗುಂಪುಗಾರಿಕೆ ನಡೆದಿದ್ದರೆ, ಇನ್ನು ಪ್ರತಿಪಕ್ಷ BJPಯಲ್ಲಿ ನಾಯಕತ್ವದ ಮೇಲಾಟ ನಡೆದಿದೆ. ಹೀಗಾಗಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಎನ್ನುವುದು ರೈತರು ಮತ್ತು ಗ್ರಾಹಕರ ಅಳಲು.